ಯಲಬುರ್ಗಾ ಬಸ್ ನಿಲ್ದಾಣದ ಹತ್ತಿರ ಟ್ರಾಫಿಕ್ ಕಿರಿಕಿರಿ, ಬಸ್ ಚಾಲಕರ ಪರದಾಟ. ರಸ್ತೆ ಸುರಕ್ಷಾ ನಿಯಮ ಪಾಲನೆ ಮಾಡದೆ ರಸ್ತೆ ಮಧ್ಯದಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿದ ಬೈಕ್ ಮತ್ತು ಕಾರ್. ಯಲಬುರ್ಗಾ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಬೈಕ್ ಅಡ್ಡಾದಿಡ್ಡಿ ರಸ್ತೆಯಲ್ಲಿ ನಿಲ್ಲಿಸುತ್ತಾರೆ. ಇದರಿಂದ ಬಸ್, ಲಾರಿಯಂತಹ ವಾಹನ ಸವಾರರಿಗೆ ನಿತ್ಯ ತೊಂದರೆ ಮತ್ತು ಬಸ್ ನಿಲ್ದಾಣ ಹತ್ತಿರ 2 ಗೇಟ್ ಬಳಿ ಅಂಗಡಿಗಳ ಮುಂದೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವ ವಾಹನಗಳಿಂದ ಸ್ಟ್ಯಾಂಡ್ನಿಂದ ಹೊರಗೆ ಮತ್ತು ಒಳಗೆ ಹೋಗಲು ಪರದಾಡುತ್ತಿರುವ ಬಸ್ ಚಾಲಕರು. ನಿತ್ಯ ಕಿರಾಣಿ, ದಿನಸಿ, ವಿವಿಧ ಸಾಮಗ್ರಿಗಳು ಖರೀದಿಗೆ ಬರುವ ಜನರು ಅಂಗಡಿಗಳ ಮುಂದೆ ಕಾರ್, ಬೈಕ್ ಹೇಗೆ ಬೇಕೋ ಹಾಗೆ ನಿಲ್ಲಿಸುವುದರಿಂದ ಪ್ರತಿದಿನ ಬಸ್ ನಿಲ್ದಾಣಕ್ಕೆ ಬರೋ ಬಸ್ ಚಾಲಕರಿಗೆ ಪ್ರತಿದಿನ ತೊಂದರೆ, ಕಿರಿಕಿರಿಯಾಗುತ್ತಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯ. ನಿನ್ನೆ ದಿನ ರಾತ್ರಿ 7:30 ವೇಳೆ ನಡೆದ ಟ್ರಾಫಿಕ್ ಜಾಮ್ನಿಂದ 50 ನಿಮಿಷ ಬಸ್ ಚಾಲಕ ಪರದಾಡಿದ ದೃಶ್ಯ ನೋಡಿದ ಜನ ಪ್ರತಿದಿನ ಇದೇ ಕಥೆ ಎನ್ನುತ್ತಿದ್ದಾರೆ. ಬಜಾರದ ಬಸ್ ಸ್ಟ್ಯಾಂಡ್ದಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಮತ್ತು ಕನ್ನಡ ಕ್ರಿಯಾ ಸಮಿತಿ ವೃತ್ತದವರೆಗೂ ಟ್ರಾಫಿಕ್ ಕಿರಿಕಿರಿ. ಪೊಲೀಸರು ಸವಾರರಿಗೆ ಜಾಗೃತಿ ಮೂಡಿಸಬೇಕು ಅಥವಾ ಪೊಲೀಸ್ ಒಬ್ಬರನ್ನ ನೇಮಿಸಿ ಬೈಕ್ ಅಡ್ಡಾದಿಡ್ಡಿ ನಿಲ್ಲಿಸುವುದು ತಪ್ಪಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಸಾರ್ವಜನಿಕರು. ಸಿಎ ಆದಿ, NKS ಟಿವಿ ನ್ಯೂಸ್, ಯಲಬುರ್ಗಾ.